ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಿಮ್ಮರೋಡಿಯ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಇನ್ಫ್ಯಾಕ್ಟ್ ಇವತ್ತು ನ್ಯಾಯಾಲಯಕ್ಕೆ ಏನು ಹಾಜರುಪಡಿಸಬೇಕಿತ್ತು ಪೊಲೀಸರು, ಸದ್ಯ 2 ಗಂಟೆಗಳ ಕಾಲ ಕಸ್ಟಡಿಗೆ ಕೊಟ್ಟಿತ್ತು ನ್ಯಾಯಾಲಯ. ಈಗ ಮತ್ತೆ ಸಿಗ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ಮತ್ತೆ 3 ಗಂಟೆ ಕಾಲ ಈಗ ಕಸ್ಟಡಿಗೆ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ 4:40 ತನಕ ಟೈಮ್ ಇದೆ. ಹೆಚ್ಚು ಕಮ್ಮಿ 5 ಗಂಟೆ ಒಳಗಡೆ ಬಂದು ಮತ್ತೆ ವಾಪಸ್ ಕರ್ಕೊಂಡು ಬಂದು ನೀವು ಹಾಜರುಪಡಿಸಬೇಕು ಅನ್ನುವಂಥದ್ದನ್ನ ನ್ಯಾಯಾಲಯ ಹೇಳಿದೆ ಬ್ರಹ್ಮ ಅವರ ಪೊಲೀಸರ ಕಸ್ಟಡಿಗೆ. ಇದು ಯಾಕಂದ್ರೆ ಅವ್ರ ಕಸ್ಟಡಿ ಕೇಳಿದಾಗ ಇನ್ಫ್ಯಾಕ್ಟ್ ನ್ಯಾಯಾಲಯ ಕೂಡ ಕ್ಲಾಸ್ ತಗೊಳ್ತು ಅಂಥೇಳಿ, ನೀವು ಅವತ್ತೇನೆ ಕಸ್ಟಡಿ ಕೇಳಬೇಕಿತ್ತು, ಮೊನ್ನೆ ನೀವು ಅವ್ರನ್ನ ಪ್ರೊಡ್ಯೂಸ್ ಮಾಡಿದಾಗ ಯಾಕೆ ಅವತ್ತು ಕೇಳಿಲ್ಲ, ಅಥವಾ ಇವತ್ತು ಬೆಳಿಗ್ಗೆ ಅವ್ರನ್ನ ಕರ್ಕೊಂಡು ಬಂದು ಹಾಜರುಪಡಿಸಬೇಕಿತ್ತು ನೀವು ಕಸ್ಟಡಿ ಕೇಳೋರು, ಯಾಕೆ ಡಿಲೇ ಮಾಡಿದ್ರಿ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ನ್ಯಾಯಾಲಯ ಕ್ಲಾಸ್ ತೊಗೊಂಡಿದೆ. ಸೊ ಅದರಂತೆ 2 ಗಂಟೆ ಟೈಮ್ ಅಂತ ಹೇಳಿತ್ತು, ಈಗ 1 ಗಂಟೆ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 3:40ಕ್ಕೆ ಇನ್ಫ್ಯಾಕ್ಟ್ ಮತ್ತೆ ನಾವು ಇದ್ರ ಬಗ್ಗೆ ವಿಚಾರಣೆಯನ್ನು ಆರಂಭಿಸ್ತೀವಿ ಅಂತ ಹೇಳಿದ್ರು. ಈಗ 4:40 ತನಕ ಮತ್ತೆ ಟೈಮ್ ಕೊಟ್ಟಿದ್ದಾರೆ. 4:40ವರೆಗೂ ಕೂಡ ಈಗ ತಿಮ್ಮರೋಡಿಯನ್ನು ವಶಕ್ಕೆ ಕೊಟ್ಟಿದ್ದಾರೆ. ಅಂದರೆ ಗಂಟೆಗಳ ಲೆಕ್ಕದಲ್ಲಿ ಈಗ ವಶಕ್ಕೆ ಕೊಡ್ತಾ ಇರೋದು, ಕಸ್ಟಡಿಗೆ ಕೊಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಪ್ರಜ್ವಲ್, ಇನ್ಫ್ಯಾಕ್ಟ್ ಇವತ್ತು ಬ್ರಹ್ಮ ಅವರ ಪೊಲೀಸರು ನಮಗೆ ವಿಚಾರಣೆ ನಡೆಸಬೇಕು, ನಮಗೆ ಮತ್ತೆ ಕಸ್ಟಡಿ ಕೊಡಿ ಅನ್ನುವಂಥದ್ದನ್ನ ಕೇಳಿದ್ರು. ಬಟ್ ಇಲ್ಲಿ ಗಂಟೆಗಳ ಲೆಕ್ಕದಲ್ಲಿ ಅವರನ್ನ ಕಸ್ಟಡಿಗೆ ಕೊಡಲಾಗಿದೆ. ಇವತ್ತೇನು ನಡೀತು ಇನ್ಫ್ಯಾಕ್ಟ್ ನ್ಯಾಯಾಲಯದಲ್ಲಿ, ಏನು ಹೇಳಿದ್ರು, ಪೊಲೀಸರನ್ನ ಯಾವ ರೀತಿ ಇವತ್ತು ಕ್ಲಾಸ್ ತಗೊಂಡ್ರು, ಏನು ಎಕ್ಸಾಕ್ಟ್ಲಿ ಏನು ನಡೀತು, ಈಗ ಏನು ಸದ್ಯಕ್ಕೆ ಮಾಹಿತಿಯಿಂದ? ಖಂಡಿತವಾಗ್ಲೂ ರೆಹಮಾನ್, BL ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಪೊಲೀಸರು, ಬ್ರಹ್ಮವರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ವಶಕ್ಕೆ ಪಡೆದುಕೊಂಡು ಬ್ರಹ್ಮವರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಆದೇಶಿಸಿ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿತು. ಅದರ ಬಳಿಕ ಸಬ್ ಜೈಲಿನಲ್ಲಿ, ಹಿರಿಯಡ್ಕದ ಸಬ್ ಜೈಲಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇದ್ರು. ಅದರ ಬಳಿಕ ಇಂದು ಜಾಮೀನು ಅರ್ಜಿ ವಿಚಾರಣೆಗೆ ಇಂದು ದಿನಾಂಕ ನಿರ್ಧಾರ ಆಗಿತ್ತು. ಆ ಹಿನ್ನೆಲೆಯಲ್ಲಿ 11 ಗಂಟೆ ವೇಳೆಯಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ಆರಂಭ ಆಗಿತ್ತು. ಆರಂಭದ ಸಂದರ್ಭದಲ್ಲಿ ದೂರುದಾರ ಪರ ವಕೀಲಾಗಿರ್ಬೋದು, ಅದೇ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪರ ವಕೀಲರ ನಡುವೆ ವಕೀಲರು ವಾದ ಪ್ರತಿವಾದಗಳನ್ನು ಮಂಡಿಸಿದ ಬಳಿಕ 1 ಗಂಟೆ ಒಳಗೆ ಪೊಲೀಸ್ ಕಸ್ಟಡಿಗೆ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ವಾದವನ್ನು ಕೂಡ ಮಂಡಿಸಿದ್ರು. ಆ ಸಮಯದಲ್ಲಿ ನ್ಯಾಯಾಧೀಶರು 1 ಗಂಟೆಯ ಒಳಗೆ ಒಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅದರ ಬಳಿಕ ಪೊಲೀಸ್ ಕಸ್ಟಡಿಗೆ ಕೊಡಬೇಕಾ ಎಂಬುದರ ಬಗ್ಗೆ ನಾವು ನಿರ್ಧಾರ ಮಾಡ್ತೇವೆ ಎಂಬುದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಬಳಿಕ 1 ಗಂಟೆಯ ಒಳಗೆ ಕೋರ್ಟಿಗೆ ಹಾಜರುಪಡಿಸುವಂತ ಕೆಲಸವನ್ನ ಬ್ರಹ್ಮವರ ಪೊಲೀಸರು ಮಾಡಿದ್ರು. ಅದರ ಬಳಿಕ ವಾದ ಪ್ರತಿವಾದಗಳನ್ನು ನಡೆಸಿದ ಬಳಿಕ ಮತ್ತೆ ಬ್ರಹ್ಮವರ ಪೊಲೀಸರು ಪೊಲೀಸ್ಗೆ ಕಸ್ಟಡಿಗೆ ಕೊಡಬೇಕೆಂಬುದರ ಬಗ್ಗೆ ಸಾಕಷ್ಟು ವಾದಗಳನ್ನು ಮಂಡಿಸಿದ ಬಳಿಕ ನ್ಯಾಯಾಧೀಶರ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿದ ಬಳಿಕ 2 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡುವಂತ ಕೆಲಸವನ್ನ ನ್ಯಾಯಾಲಯ ಮಾಡಿತು. ಅದರ ಬಳಿಕ ಈಗ ಮತ್ತೊಂದು ಗಂಟೆ ಎಕ್ಸ್ಟೆನ್ಷನ್ ಆಗಿರುವಂತದ್ದು. ಸುಮಾರು ಅಂದ್ರೆ 3:40 ವೇಳೆಗೆ ಕೋರ್ಟಿಗೆ ಮತ್ತೆ ಪ್ರೊಡ್ಯೂಸ್ ಮಾಡಿ ಎಂಬ ನ್ಯಾಯಾಧೀಶರ ಆದೇಶ ಹೊರಡಿಸಿದ್ರು. ಅದರ ಬಳಿಕ ಈಗ ಮತ್ತೆ 1 ಗಂಟೆ ಕಾಲ ನ್ಯಾಯಾಧೀಶರು ಎಕ್ಸ್ಟೆನ್ಷನ್ ಮಾಡಿದ್ರು. ಈಗ ಉಡುಪಿಯ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಪೊಲೀಸ್ ಪ್ರಕ್ರಿಯೆಗಳು ನಡೀತಿರುವಂತದ್ದು. ಈಗ ಪೊಲೀಸ್ ಪ್ರಕ್ರಿಯೆ ನಡೆದು ಉಡುಪಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಒಳಪಡಿಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗ ವೈದ್ಯಕೀಯ ಪರೀಕ್ಷೆ ಕೂಡ ನಡೀತಿರುವಂತದ್ದು. ಯಾಕಂದ್ರೆ ಮೊನ್ನೆ ಬಂಧನದ ವೇಳೆಯಲ್ಲಿ ಅವರ ಬಿಪಿಯಲ್ಲಿ ತುಂಬಾನೇ ಏರುಪೇರಾಗಿತ್ತು. ಆ ಹಿನ್ನೆಲೆಯಲ್ಲಿ ಮತ್ತೆ ಆರೋಗ್ಯ ತಪಾಸಣೆಯಲ್ಲಿ ಏನಾದರೂ ಏರುಪೇರು ಆಗಿದೆ ಎಂಬುದರ ಬಗ್ಗೆ ಪರಿಶೀಲನೆ ಮಾಡಲು ಮತ್ತೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿರುವಂತದ್ದು. ಮತ್ತೆ 4:40 ವೇಳೆಯಲ್ಲಿ ಮತ್ತೆ ಉಡುಪಿಯ ಕೋರ್ಟಿಗೆ ಮಹೇಶ್ ತಿಮ್ಮರೋಡಿಯನ್ನ ಹಾಜರುಪಡಿಸಲಿಕ್ಕೆ ಪೊಲೀಸರು ಮುಂದಾಗ್ತಾರೆ. ರೆಹಮಾನ್, ಥ್ಯಾಂಕ್ ಯು ಪ್ರಜ್ವಲ್.